ಸರ್ ನಮ್ಮ ಜೊತೆಗೆ ಏನು ಪತ್ರಕರ್ತರಾದ ಹರ್ಷಾದ್ ಬರ್ಕಾಡಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ಏನು ಮಂಜೇಶ್ವರದ ತುಮಿನಾಡಿನಲ್ಲಿ ಏನು ಕೊಲೆ ಹಾಕಿರುವಂತದ್ದು ಏನಿದು ಪ್ರಕರಣ ಅಂತ? ವಾಸ್ತವವಾಗಿ ಗಾಂಜಾ ವ್ಯಸನಕ್ಕೆ ಬಲಿಯಾದಂತ ಒಬ್ಬ ವ್ಯಕ್ತಿ ನಿನ್ನೆ ಮಾಡಿದಂತಹ ಆತಂಕದಿಂದಾಗಿ 2 ಜೀವಗಳು ನಮ್ಗೆ ನಷ್ಟವಾಗಿದೆ. ಕುಟುಂಬ ಕಲಹ ಇತ್ತು ಅವರ ನಡುವೆ. ಮತ್ತೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಿನ್ನೆ ಕುಟುಂಬಸ್ಥರೆಲ್ಲ ಸೇರಿ ಪರಸ್ಪರ ಪಂಚಾಯತಿಗೆ, ರಾಜ್ಯ ಪಂಚಾಯತಿಗೆ ಮಾಡಿಸ್ತಾ ಇದ್ರು. ಅದರ ಕೊನೆಯ ಹಂತ ತಲುಪುವ ಸಂದರ್ಭದಲ್ಲಿ ಆಗಿದೆ ಈತ ಏಕಾಏಕಿ ವಿಕೋಪ ಕೇಳಿ ಕತ್ತಿ ಹಿಡ್ಕೊಂಡು ಅಲ್ಲಿ ರಂಪಾಟ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ತಗಲಿಗೆ ಹೋದಂತ ಮಗಳ ಕುತ್ತಿಗೆಗೆ ಕತ್ತಿ ತಾಗ್ತದೆ. ಅವಳು ಅಲ್ಲೇ ವಿಲವಿಲನೆ ಒದ್ದಾಡಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಕೊನೆಗೆ 2ನೇ ಬಾರಿಗೆ ಈ ಹುಡುಗಿಯ ದೊಡ್ಡಪ್ಪ ಏನಿದ್ದಾರೆ ಈತನ ಹೆಂಡತಿಯ ಅಕ್ಕನ ಗಂಡ ಶೇಕುಂಜಿ ಅಂತ, ಅವನಿಗೂ ತೊಡೆಗೆ ಇವನು ಕತ್ತಿಯ ಚೂರಿ ಹಾಕ್ತಾನೆ. ಆ ಸಂದರ್ಭ ಇಬ್ಬರಿಗೂ ಗಾಯಗಳಾಗ್ತದೆ. ತಕ್ಷಣ ಇಬ್ಬರನ್ನು ಕೂಡ ಮಂಗಳೂರು ಆಸ್ಪತ್ರೆಗೆ ಕೊಂಡೋಗ ಹಾಗೆ ಮಧ್ಯೆ ಮಗಳೇನಿದ್ದಾರೆ ಜುಮೈರಾ ಅವರು ಸಾವನ್ನಪ್ತಾಳೆ. ಶೇಕುಂಜಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭ ಗಂಭೀರಾವಸ್ಥೆಯನ್ನು ಇರಲಿಲ್ಲ. ಆದ್ರೆ ಏಕಾಏಕಿ ರಾತ್ರಿ 9 ಗಂಟೆ ಹೊತ್ತಿಗೆ ಆಗುವಾಗ ರಕ್ತಸ್ರಾವ ಜಾಸ್ತಿ ಆದ ಕಾರಣಕ್ಕೆ ಏನು ಲೋ ಬಿಪಿಯಾಗಿ ಹೃದಯಾಘಾತ ಉಂಟಾಗಿ ಮುಂಜಾವನೆ ಹೊತ್ತಿಗೆ ಅವರು ಕೂಡ ತೀರಿ ಹೋಗ್ತಾರೆ. ಸೊ 2 ಜೀವ ಬಲಿಯಾಗಿದೆ. ಇದಕ್ಕೆ 2 ಘಟನೆಗಳು ನಡೆಯುವ ಸಂದರ್ಭದಲ್ಲಿ ಕೂಡ ಈ ಮಗುವಿನ ಅಪ್ಪ ಏನಿದ್ದಾನೆ, ಹುಡುಗಿಯ ಅಪ್ಪ ಏನಿದ್ದಾನೆ ಉಮರ್, ಆ ಉಮರ್ಗೆ ಯಾವುದೇ ರೀತಿಯ ಒಂದು ಪಶ್ಚಾತ್ತಾಪ ಆಗ್ಲಿಲ್ಲ. ಪಶ್ಚಾತ್ತಾಪದ ಯಾವುದೇ ಕಲೆ ಅವನ ಮುಖದಲ್ಲಿ ಇರಲಿಲ್ಲ ಎಂಬುದು ಕೂಡ ಗಮನಾರ್ಹವಾಗಿ ಚಿಂತಿಸಬೇಕಾದ ವಿಷಯ. ಯಾಕಂದ್ರೆ ಅವನಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಕಾಣ್ತಾ ಇಲ್ಲ. ನಾವು ಸ್ಟೇಷನ್ ಆತನನ್ನು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬಹಳ ನಿಶ್ಚಿಂತೆ ಹೊಂದಿದೆ. ಯಾಕಂದ್ರೆ ಅವನ ಆ ಒಂದು ಗಾಂಜಾ ಅಡಿಕ್ಟ್ ಆಗಿದ್ದ. ಅದರಿಂದಾಗಿ ಆತನಿಗೆ ಇದು ಯಾವುದೇ ಒಂದು ಸಮಸ್ಯೆಯಾಗಿ ಕಾಣಲಿಲ್ಲ. 1 ಜೀವ ಅಲ್ಲಿ ಹೋಗಿದ್ರು ಕೂಡ, ಇನ್ನೊಂದು ಆಸ್ಪತ್ರೆ ಇದ್ರು ಕೂಡ ಯಾವುದೇ ರೀತಿಯ ಪಶ್ಚಾತ್ತಾಪ ಆತನ ಮುಖದಲ್ಲಿ ಕಂಡು ಬರಲಿಲ್ಲ ಎಂಬುದು ಇಲ್ಲಿ ಗಮನಾರ್ಹವಾಗಿ ಚಿಂತಿಸಬೇಕಾದ ವಿಷಯವಾಗಿದೆ. ಅಂದ್ರೆ ಇದು ಕೊಲೆ ಆಗಿರುವಂತದ್ದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟದ್ದ ಹೇಗೆ ಸರ್? ವಾಸ್ತವವಾಗಿ ಕೊಲೆ ಆಗಿರುವುದು ಆಸ್ತಿ ವಿಚಾರಕ್ಕೆ ಸಂಬಂಧ. ಆ ಸಂದರ್ಭದಲ್ಲಿ ಅಲ್ಲಿ ಮಾತು ವಿಕೋಪಕ್ಕೇರಿದಾಗ ಪರಸ್ಪರ ವಾಗ್ವಾದಗಳು ಉಂಟಾಯ್ತು. ಆ ಸಂದರ್ಭದಲ್ಲಿ ತಗಲಿಕ್ಕೆ ಹೋದ್ರು. ಈ ಅವಳು ಮಗಳೇನಿದ್ದಾರೆ ಅಲ್ಲಿ ಪಾಪ ಏನು ಮಾಡಬೇಡಿ ಅಂತ ಹೇಳಲಿಕ್ಕೆ ಹೋಗುವಾಗ ಈತನಿಗೆ ಕತ್ತಿ ಬೀಸಿ ಆಗಿದೆ. ಆ ಸಂದರ್ಭದ ಸಿಕ್ಕಿರುವಂತದ್ದು ಮಗಳನ್ನೇ ಕೊಲ್ಬೇಕೆಂಬ ಉದ್ದೇಶದಿಂದ ಮಾಡಿದಲ್ಲ. ಆ ಸಂದರ್ಭದಲ್ಲಿ ಇವನಿಗೆ ಕತ್ತಿ ಬೀಸುವಂತ ಸಂದರ್ಭದಲ್ಲಿ ಮಗುವಿನ ಕುತ್ತಿಗೆಗೆ ತಾಗಿ ಹೋಗ್ತದೆ. ನಂತರ ಇನ್ನೊಂದು ಶೇಕುಂಜಿಗೆ ತಾಗಿರುವಂತದ್ದು. ಯಾಕಂದ್ರೆ ಶೇಕುಂಜಿ ಆತನಿಗೆ ಇಲ್ಲಿ ಇವರು ರಾಜ್ಯ ಪಂಚಾಯತಿಗೆ ಏನಿದೆ, ಇವರ ರಾಷ್ಟ್ರೀಯ ವಿವಾದ ಪಂಚಾಯತಿಗೆ ಕುಟುಂಬಸ್ಥರು ಎಲ್ಲ ಇದ್ರು. ಈ ಪರಸ್ಪರ ಚರ್ಚೆ ಮಾಡಿ ಅಂತಿಮ ಹಂತಕ್ಕೆ ತಲುಪುವ ಹೊತ್ತಿಗೆ ಈತ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅಂದ್ರೆ ಶೇಕುಂಜಿ ಅವರು ಕೂಡ ಉಮರ್ ಫಾರೂಕ್ ಅವರೆಲ್ಲ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು, ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಹೌದು. ಅಂದ್ರೆ ಇವರು ಶೇಕುಂಜಿ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುದು. ಅಲ್ಲಿ ಇವರೆಲ್ಲ ಒಟ್ಟಿಗೆ ವಾಸಿಸ್ತದೆ. ಯಾರು ಜುಮೈರಾ ತೀರಿಯಾದ ಜುಮೈರಾ ಇರ್ಬೋದು, ಅವ್ರ ತಾಯಿ ಇರ್ಬೋದು. ಮತ್ತೆ ಶೇಕುಂಜಿ ಊರಲ್ಲಿ ಇರ್ಲಿಲ್ಲ. ಸಾರಿ, ಇವರು ನಮ್ಮ ಉಮರ್ ಫಾರೂಕ್ ಏನಿದ್ದಾರೆ ಅವರು ಊರಲ್ಲಿ ಇರಲಿಲ್ಲ. ಅವ್ರಿಗೆ ಬೇರೆ ಬೇರೆ ಒಮ್ಮೆ ಕೊಲ್ಲಿ ರಾಷ್ಟ್ರದಲ್ಲಿ ಇದ್ರು. ಆ ಬಳಿಕ ಬೇರೆ ಬೇರೆ ಪ್ರಕರಣಗಳಲ್ಲಿ ಗೆಲುವಾಟ ಅನುಭವಿಸಿದ್ರು. ಒಂದು ಸುಮಾರು 25 ವರ್ಷಗಳಿಂದಲೇ ಗಾಂಜಾ ವ್ಯಸನಕ್ಕೆ ಬಲಿಯಾದಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ಈ ಉಮರ್. ಆತ ಗಾಂಜಾ ವ್ಯಸನದಿಂದಲೇ ಆ ಕುಂಜತ್ತೂರು ಆ ಪ್ರದೇಶದಲ್ಲಿ, ತುಮಿನಾಡು ಪ್ರದೇಶಕ್ಕೆ ಮೊತ್ತ ಮೊದಲ ಬಾರಿಗೆ ಗಾಂಜಾವನ್ನು ಪರಿಚಯಿಸಿದ್ದು ಇವರೇ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಆ ಪ್ರದೇಶದಲ್ಲಿ ಈತ ಗಾಂಜಾ ವ್ಯಸನದಲ್ಲಿ ಎಲ್ಲರಿಗೂ ಇದು ಗೊತ್ತಿದ್ದ ವಿಷಯ. ಹಾಗಿರುವಾಗ ಈತನ ಹೆಂಡತಿ ಮಕ್ಕಳು ಇವನಿಂದ ದೂರದಲ್ಲಿ ಬಯಸ್ತಿದ್ದು. ಯಾಕಂದ್ರೆ ಈತನ ಕಿರುಕುಳವನ್ನು ಉಪದ್ರವವನ್ನು ಸಹಿಸಲಾಗದೆ ಇವರು ಬೇರೆ ಬದುಕಬೇಕೆಂಬ ಒಂದು ಚಿಂತನೆಯನ್ನು ಮಾಡಿದ್ರು. ಅದರ ಭಾಗವಾಗಿ ಆಸ್ತಿ ವಿವಾದವನ್ನು ತಂದಿಟ್ಟಿದ್ದ ಉಮರ್ ಫಾರೂಕ್. ಅದನ್ನು ಮುಗಿಸುವಂತದ್ದು ಉಮರ್ ಏನಿದ್ದಾರೆ ಅವನ ಸಹೋದರರು ಎಲ್ಲರೂ ನಿನ್ನೆ ಅಲ್ಲಿ ಇದ್ರು. ಉಮರ್ನ ಹೆಂಡತಿ ಇದ್ರು, ಶೇಕುಂಜಿ ಹೆಂಡತಿ, ಎಲ್ಲರೂ ಕುಟುಂಬಸ್ಥರು ಇರುವಾಗಲೇ ಈ ಒಂದು ಕೃತ್ಯ ಅಲ್ಲಿ ನಡೆದಿದೆ. ಈ ಕೊಲೆ ಕೃತ್ಯ ಅಲ್ಲಿ ನಡೆದಿದೆ.